ಓಂ ಶಾಂತಿ. ಇಂದು ಪ್ರಾತಃ ಮುರಳಿ ದಿನಾಂಕ 15 ಜೂನ್ 2025. ಅವ್ಯಕ್ತ ಬಾಪ್ದಾದಾದ ಪ್ರೀತಿ ಭರಿತ ಸಂದೇಶ. ಸಮಯದ ಸಮೀಪತೆಯ ಪ್ರಮಾಣ ಸ್ವಯಂನು ಹದ್ದಿನ ಬಂಧನಗಳಿಂದ ಮುಕ್ತ ಮಾಡಿಕೊಂಡು ಸಂಪನ್ನ ಮತ್ತು ಸಮಾನರಾಗಿ. ಇಂದು 4 ಕಡೆಯ ಸಂಪನ್ನ ಸಮಾನ ಮಕ್ಕಳನ್ನು ನೋಡುತ್ತಿದ್ದೇವೆ. ಸಮಾನ ಮಕ್ಕಳೇ ತಂದೆಯ ಹೃದಯದಲ್ಲಿ ಸಮಾವೇಶವಾಗಿದ್ದಾರೆ. ಸಮಾನ ಮಕ್ಕಳ ವಿಶೇಷತೆ ಏನೆಂದರೆ ಅವರು ಸದಾ ನಿರ್ವಿಘ್ನ, ನಿರ್ವಿಕಲ್ಪ, ನಿರ್ಮಾಣ ಮತ್ತು ನಿರ್ಮಲವಾಗಿರುತ್ತಾರೆ. ಇಂತಹ ಆತ್ಮಗಳು ಸದಾ ಸ್ವತಂತ್ರರಾಗಿರುತ್ತಾರೆ. ಯಾವುದೇ ಪ್ರಕಾರದ ಹದ್ದಿನ ಬಂಧನದಲ್ಲಿ ಬಂಧಿತರಾಗಿರುವುದಿಲ್ಲ ಅಂದಾಗ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ಈ ರೀತಿಯ ಬೇಹದ್ದಿನ ಸ್ವತಂತ್ರ ಆತ್ಮನಾಗಿದ್ದೇನೆಯೇ? ಎಲ್ಲದಕ್ಕಿಂತ ಮೊದಲ ಸ್ವಾತಂತ್ರ್ಯತೆಯಾಗಿದೆ. ದೇಹಭಾನದಿಂದ ಸ್ವತಂತ್ರ. ಯಾವಾಗ ಬೇಕೋ ಆಗ ದೇಹದ ಆಧಾರವನ್ನು ತೆಗೆದುಕೊಳ್ಳುವುದು, ಯಾವಾಗ ಬೇಕೋ ದೇಹದಿಂದ ಭಿನ್ನ ಆಗಿಬಿಡುವುದು. ದೇಹದ ಆಕರ್ಷಣೆಯಲ್ಲಿ ಬರಬಾರದು. ಎರಡನೆಯ ಮಾತೇನೆಂದರೆ ಸ್ವತಂತ್ರ ಆತ್ಮನು ಯಾವುದೇ ಹಳೆಯ ಸ್ವಭಾವ ಮತ್ತು ಸಂಸ್ಕಾರದ ಬಂಧನದಲ್ಲಿಯೂ ಇರುವುದಿಲ್ಲ. ಹಳೆಯ ಸ್ವಭಾವ ಮತ್ತು ಸಂಸ್ಕಾರದಿಂದ ಮುಕ್ತರಾಗಿರುತ್ತಾರೆ. ಜೊತೆಗೆ ಯಾವುದೇ ದೇಹದಾರಿ ಆತ್ಮನ ಸಂಬಂಧ ಸಂಪರ್ಕದಲ್ಲಿ ಆಕರ್ಷಿತರಾಗುವುದಿಲ್ಲ. ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಭಿನ್ನ ಮತ್ತು ಪ್ರಿಯರಾಗಿರುತ್ತಾರೆ ಅಂದಾಗ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ. ಯಾವುದೇ ಚಿಕ್ಕ ಕರ್ಮೇಂದ್ರಿಯವೂ ಸಹ ಬಂಧನದಲ್ಲಿ ಬಂಧಿಸುತ್ತಿಲ್ಲವೇ? ತಮ್ಮ ಸ್ವಮಾನವನ್ನು ನೆನಪು ಮಾಡಿಕೊಳ್ಳಿ. ಸರ್ವಶಕ್ತಿವಂತರು, ತ್ರಿಕಾಲದರ್ಶಿಗಳು, ತ್ರಿನೇತ್ರಿ, ಸ್ವದರ್ಶನ ಚಕ್ರಧಾರಿ. ಇದೇ ಸ್ವಮಾನದ ಆಧಾರದ ಮೇಲೆ ಸರ್ವಶಕ್ತಿವಂತನ ಮಕ್ಕಳನ್ನು ಯಾವುದೇ ಕರ್ಮೇಂದ್ರಿಯವೂ ಆಕರ್ಷಣೆ ಮಾಡಲು ಸಾಧ್ಯವೇ? ಏಕೆಂದರೆ ಸಮಯದ ಸಮೀಪತೆಯನ್ನು ನೋಡುತ್ತಾ ತಮ್ಮನ್ನು ನೋಡಿಕೊಳ್ಳಿ. ಸೆಕೆಂಡಿನಲ್ಲಿ ಸರ್ವಬಂಧನಗಳಿಂದ ಮುಕ್ತರಾಗಲು ಸಾಧ್ಯವೇ? ಯಾವುದೇ ಇಂತಹ ಬಂಧನವಂತೂ ಇಲ್ಲ ತಾನೆ? ಏಕೆಂದರೆ ಅಂತಿಮ ಪರೀಕ್ಷೆಯಲ್ಲಿ ನಂಬರ್ 1 ಆಗುವ ಪ್ರತ್ಯಕ್ಷ ಪ್ರಮಾಣವಾಗಿದೆ. ಮನಸ್ಸು ಬುದ್ಧಿಯನ್ನು ಸೆಕೆಂಡಿನಲ್ಲಿ ಹೇಗೆ, ಎಲ್ಲಿ ತೊಡಗಿಸಬಯಸುವಿರೋ ಅಲ್ಲಿ ತೊಡಗಬೇಕು. ಏರುಪೇರಿನಲ್ಲಿ ಬರಬಾರದು. ಹೇಗೆ ಸ್ಥೂಲ ಶರೀರದ ಮೂಲಕ ಎಲ್ಲಿ ಹೋಗಬಯಸುವಿರೋ ಅಲ್ಲಿಗೆ ಹೋಗುತ್ತೀರಲ್ಲವೇ? ಹಾಗೆ ಶೂನ್ಯ ಇವಿ ಬುದ್ಧಿಯ ಮೂಲಕ ಯಾವ ಸ್ಥಿತಿಯಲ್ಲಿ ಸ್ಥಿತರಾಗಬಯಸುವಿರೋ ಅದರಲ್ಲಿ ಸ್ಥಿತರಾಗಬಲ್ಲಿರಾ? ಹೇಗೆ ವಿಜ್ಞಾನದ ಮೂಲಕ ಲೈಟ್ ಹೌಸ್, ಮೈಟ್ ಹೌಸ್ ಇದೆ. ಸೆಕೆಂಡಿನಲ್ಲಿ ಸ್ವಿಚ್ ಆನ್ ಮಾಡುತ್ತಿದ್ದಂತೆಯೇ ಲೈಟ್ ಹೌಸ್ 4 ಕಡೆ ತನ್ನ ಲೈಟ್ ಮತ್ತು ಮೈಟನ್ನು ಕೊಡತೊಡಗುತ್ತದೆ. ಹಾಗೆಯೇ ತಾವು ಸ್ಮೃತಿಯ ಸಂಕಲ್ಪದ ಸ್ವಿಚ್ ಆನ್ ಮಾಡುತ್ತಿದ್ದಂತೆಯೇ ಲೈಟ್ ಹೌಸ್, ಮೈಟ್ ಹೌಸ್ ಆಗಿ ಆತ್ಮಗಳಿಗೆ ಲೈಟ್ ಮೈಟನ್ನು ಕೊಡಬಲ್ಲಿರಾ? 1 ಸೆಕೆಂಡಿನಲ್ಲಿ ಅಶರೀರಿಯಾಗಿ ಬಿಡಿ ಎಂದು ಆಜ್ಞೆ ಸಿಗುತ್ತಿದ್ದಂತೆಯೇ ಆಗಿಬಿಡುತ್ತೀರಲ್ಲವೇ? ಅಥವಾ ಯುದ್ಧ ಮಾಡಬೇಕಾಗುತ್ತದೆಯೋ? ಈ ಬಹಳ ಕಾಲದ ಅಭ್ಯಾಸವೇ ಅಂತ್ಯದಲ್ಲಿ ಸಹಯೋಗಿಯಾಗುವುದು. ಒಂದು ವೇಳೆ ಬಹಳ ಕಾಲದ ಅಭ್ಯಾಸವಿಲ್ಲವೆಂದರೆ ಆ ಸಮಯದಲ್ಲಿ ಅಶರೀರಿಯಾಗಲು ಪರಿಶ್ರಮ ಪಡಬೇಕಾಗುವುದು. ಆದ್ದರಿಂದ ಬಾಪ್ದಾದಾ ಇದೇ ಸೂಚನೆ ನೀಡುತ್ತಾರೆ. ಈ ಅಭ್ಯಾಸವನ್ನು ಇಡೀ ದಿನದಲ್ಲಿ ಕರ್ಮ ಮಾಡುತ್ತಲೂ ಅಭ್ಯಾಸ ಮಾಡಿ. ಇದಕ್ಕಾಗಿ ಮನಸ್ಸಿನ ನಿಯಂತ್ರಣ ಶಕ್ತಿಯ ಅವಶ್ಯಕತೆ ಇದೆ. ಒಂದು ವೇಳೆ ಮನಸ್ಸು ನಿಯಂತ್ರಣದಲ್ಲಿ ಬಂದು ಬಿಟ್ಟಿತೆಂದರೆ ಯಾವುದೇ ಕರ್ಮೇಂದ್ರಿಯವೂ ನಿಮ್ಮನ್ನು ವಶೀಭೂತ ಮಾಡಲು ಸಾಧ್ಯವಿಲ್ಲ. ಈಗ ಸರ್ವಾತ್ಮಗಳಿಗೆ ತಮ್ಮ ಮೂಲಕ ಶಕ್ತಿಯ ವರದಾನ ಬೇಕಾಗಿದೆ. ಆತ್ಮಗಳಿಗೆ ತಾವು ಸರ್ವಶಕ್ತಿವಂತ ಆತ್ಮಗಳ ಪ್ರತಿ ಇದೇ ಶುಭ ಇಚ್ಛೆಯಿದೆ. ಪರಿಶ್ರಮವಿಲ್ಲದೆ ವರದಾನದ ಮೂಲಕ, ದೃಷ್ಟಿಯ ಮೂಲಕ, ವೈಬ್ರೇಷನ್ ಮೂಲಕ ನಮ್ಮನ್ನು ಮುಕ್ತ ಮಾಡಿ ಎಂದು. ಈಗ ಪರಿಶ್ರಮಪಟ್ಟು ಎಲ್ಲರೂ ಸುಸ್ತಾಗಿ ಬಿಟ್ಟಿದ್ದಾರೆ. ತಾವಂತೂ ಪರಿಶ್ರಮದಿಂದ ಮುಕ್ತರಾಗಿ ಬಿಟ್ಟಿದ್ದೀರಲ್ಲವೇ? ಅಥವಾ ಈಗಲೂ ಪರಿಶ್ರಮ ಪಡಬೇಕಾಗುತ್ತದೆ? ಮೊದಲೇ ತಿಳಿಸಿದ್ದೆವು, ಪರಿಶ್ರಮದಿಂದ ಮುಕ್ತರಾಗುವ ಸಹಜ ಸಾಧನವಾಗಿದೆ ತಂದೆಯೊಂದಿಗೆ ಹೃದಯದಿಂದ ಅತಿ ಸ್ನೇಹಿಯಾಗಿ ಬಿಡುವುದು.
ತಾವು ಬ್ರಾಹ್ಮಣಾತ್ಮಗಳ ಜನ್ಮದ ಪ್ರತಿಜ್ಞೆಯಾಗಿದೆ. ಈ ಪ್ರತಿಜ್ಞೆಯು ನೆನಪಿದೆಯೇ? ಯಾವಾಗ ತಂದೆಯು ತಮ್ಮವರನ್ನಾಗಿ ಮಾಡಿಕೊಂಡರು, ಬ್ರಾಹ್ಮಣ ಜೀವನವನ್ನು ಕೊಟ್ಟರು ಅಂದಾಗ ಬ್ರಾಹ್ಮಣ ಜೀವನದ ತಮ್ಮೆಲ್ಲರ ಪ್ರತಿಜ್ಞೆಯೇನಾಗಿದೆ? ಒಬ್ಬ ತಂದೆಯ ವಿನಾ ಬೇರೆ ಯಾರೂ ಇಲ್ಲ. ಈ ಪ್ರತಿಜ್ಞೆಯು ನೆನಪಿದೆಯೇ? ನೆನಪಿದೆಯೇ? ತಲೆ ಅಲುಗಾಡಿಸಿ. ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಒಳ್ಳೆಯದು. ಪಕ್ಕಾ ನೆನಪಿದೆಯೇ ಅಥವಾ ಕೆಲವೊಮ್ಮೆ ಮರೆತು ಹೋಗುತ್ತದೆ? ನೋಡಿ, 63 ಜನ್ಮಗಳ ಮರೆಯುವವರಾದಿರಿ. ಈಗ ಈ ಒಂದು ಜನ್ಮದಲ್ಲಿ ಸ್ಮೃತಿ ಸ್ವರೂಪರಾಗಿದ್ದೀರಿ ಅಂದಾಗ ತಂದೆಯು ಮಕ್ಕಳೊಂದಿಗೆ ಕೇಳುತ್ತಿದ್ದೇವೆ, ಬಾಲ್ಯದ ಪ್ರತಿಜ್ಞೆಯು ನೆನಪಿದೆಯೇ? ಎಷ್ಟು ಸಹಜ ಮಾಡಿಕೊಟ್ಟಿದ್ದೇವೆ. ಒಬ್ಬ ತಂದೆಯಲ್ಲಿ ಸಂಸಾರವಿದೆ, ಒಬ್ಬ ತಂದೆಯೊಂದಿಗೆ ಸರ್ವ ಸಂಬಂಧಗಳಿವೆ, ಒಬ್ಬ ತಂದೆಯಿಂದ ಸರ್ವ ಪ್ರಾಪ್ತಿಗಳಾಗಿವೆ. ಓದಿಸುವವರು ಒಬ್ಬರೇ ಆಗಿದ್ದಾರೆ ಮತ್ತು ಪಾಲನೆ ಮಾಡುವವರು ಅವರೇ ಆಗಿದ್ದಾರೆ. ಎಲ್ಲದರಲ್ಲಿಯೂ ಒಬ್ಬರೇ ಆಗಿದ್ದಾರೆ. ಬಲೆ, ಈಶ್ವರೀಯ ಪರಿವಾರವೂ ಇದೆ, ಆದರೆ ಪರಿವಾರವು ಒಬ್ಬ ತಂದೆಯದಾಗಿದೆ. ಬೇರೆ ಬೇರೆ ತಂದೆಯ ಪರಿವಾರವಲ್ಲ, ಒಂದೇ ಪರಿವಾರವಾಗಿದೆ. ಪರಿವಾರದಲ್ಲಿಯೂ ಪರಸ್ಪರ ಒಬ್ಬರು ಇನ್ನೊಬ್ಬರಲ್ಲಿ ಆತ್ಮಿಕ ಸ್ನೇಹವಿದೆ. ಕೇವಲ ಸ್ನೇಹವಲ್ಲ, ಆತ್ಮಿಕ ಸ್ನೇಹ. ಇಂದು ಬಾಪ್ದಾದ ಜನ್ಮದ ಪ್ರತಿಜ್ಞೆಯನ್ನು ನೆನಪು ತರಿಸುತ್ತಿದ್ದೇವೆ. ಇನ್ನೇನು ಪ್ರತಿಜ್ಞೆ ಮಾಡಿದ್ದೀರಿ? ಎಲ್ಲರೂ ಬಹಳ ಉಮ್ಮಂಗ ಉತ್ಸಾಹದಿಂದ ತಂದೆಯ ಮುಂದೆ ಹೃದಯದಿಂದ ಹೇಳಿದಿರಿ, ಬಾಬಾ, ಇದೆಲ್ಲವೂ ತಮ್ಮದಾಗಿದೆ. ತನು ಮನೋಧನ ಎಲ್ಲವೂ ತಮ್ಮದಾಗಿದೆ ಅಂದಾಗ ನೀವು ಕೊಟ್ಟಿರುವ ವಸ್ತುವನ್ನು ತಂದೆಯು ಕೇವಲ ಸ್ವಲ್ಪ ಸಮಯಕ್ಕಾಗಿ ಕಾರ್ಯದಲ್ಲಿ ಉಪಯೋಗಿಸುವುದಕ್ಕಾಗಿ ಪುನಃ ನಿಮಗೆ ಕೊಟ್ಟಿದ್ದಾರೆ. ತಾವು ತಂದೆಗೆ ಕೊಟ್ಟು ಬಿಟ್ಟಿದ್ದೀರಿ, ಕೊಟ್ಟಿದ್ದೀರಲ್ಲವೇ? ಅಥವಾ ಸ್ವಲ್ಪ ಸ್ವಲ್ಪ ಹಿಂತೆಗೆದುಕೊಳ್ಳುತ್ತೀರಾ? ಹಿಂತೆಗೆದುಕೊಳ್ಳುತ್ತೀರಿ, ಅರ್ಥಾತ್ ಅದನ್ನು ಮತ್ತೆ ತನ್ನದೆಂದು ಉಪಯೋಗಿಸುತ್ತೀರೆಂದರೆ ಅನ್ಯರು ಕೊಟ್ಟಿರುವ ವಸ್ತುವನ್ನು ತನ್ನದೆಂದು ತಿಳಿಯುವುದಾಗಿದೆ. ಕೆಲವು ಮಕ್ಕಳು ಹೇಳುತ್ತಾರೆ, ವಾರ್ತಾಲಾಪ ಮಾಡುವಾಗ ಹೇಳುತ್ತಾರೆ, ನನ್ನ ಮನಸ್ಸು ಬಹಳ ಬೇಸರವಾಗುತ್ತದೆ ಎಂದು. ಆದರೆ ನನ್ನ ಮನಸ್ಸು ಎಂಬುದು ಎಲ್ಲಿಂದ ಬಂದಿತು? ಯಾವಾಗ ನನ್ನದೆಲ್ಲವನ್ನೂ ನಿನ್ನದೆಂದು ಅರ್ಪಣೆ ಮಾಡಿದಿರಿ ಅಂದ ಮೇಲೆ ಮತ್ತೆ ನನ್ನ ಮನಸ್ಸು ಎಂಬುದು ಎಲ್ಲಿಂದ ಬಂದಿತು? ತಾವೆಲ್ಲರೂ ಈಗ ಕವಡೆಯಿಲ್ಲದಿದ್ದರೂ ಚಕ್ರವರ್ತಿಗಳಾದಿರಿ. ಈಗ ತಮ್ಮದೇನೂ ಉಳಿದಿಲ್ಲ, ಕವಡೆಯಷ್ಟು ಉಳಿದಿಲ್ಲ, ಆದರೂ ಚಕ್ರವರ್ತಿಗಳಾಗಿ ಬಿಟ್ಟಿರಿ. ಏಕೆ? ತಂದೆಯ ಖಜಾನೆಯು ತಮ್ಮ ಖಜಾನೆಯಾಯಿತು ಅಂದ ಮೇಲೆ ಚಕ್ರವರ್ತಿಗಳಾಗಿ ಬಿಟ್ಟಿರಲ್ಲವೇ? ಪರಮಾತ್ಮನ ಖಜಾನೆಯು ಮಕ್ಕಳ ಖಜಾನೆಯಾಗಿದೆ. ಆದ್ದರಿಂದ ಬಾಪ್ದಾದ ಪ್ರತಿಜ್ಞೆಯನ್ನು ನೆನಪು ತರಿಸುತ್ತಿದ್ದೇವೆ. ನಿನ್ನದು ಎಂದು ಹೇಳಿದ ಮೇಲೆ ಮತ್ತೆ ನನ್ನದು ಎಂಬ ಶಬ್ದವನ್ನು ಉಪಯೋಗಿಸಬೇಡಿ. ಯಾವಾಗ ತಂದೆಯು ತಮ್ಮೆಲ್ಲರನ್ನೂ ಪರಮಾತ್ಮ ಖಜಾನೆಗಳಿಂದ ಸಂಪನ್ನ ಮಾಡಿಬಿಟ್ಟರು ಅಂದ ಮೇಲೆ ಜವಾಬ್ದಾರಿ ಎಲ್ಲವನ್ನೂ ತಂದೆಯು ತೆಗೆದುಕೊಂಡರು. ಯಾವ ಶಬ್ದಗಳಲ್ಲಿ? ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡಿದ್ದೇ ಆದರೆ ಸರ್ವಪ್ರಾಪ್ತಿಗಳಿಗೆ ಅಧಿಕಾರಿಯಾಗಿ ಬಿಡುತ್ತೀರಿ. ಕೇವಲ ನೆನಪು ಮಾಡಿ ಮತ್ತು ತಾವು ಹೇಳಿದಿರಿ, ಬಾಬಾ, ತಾವು ನಮ್ಮವರು, ನಾವು ನಿಮ್ಮವರು. ಈ ಪ್ರತಿಜ್ಞೆ ಇದೆಯಲ್ಲವೇ? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಖಜಾನೆಗಳನ್ನು ಸದಾ ಸ್ವಯಂನ ಪ್ರತಿ ಮತ್ತು ಸರ್ವಾತ್ಮಗಳ ಪ್ರತಿ ಕಾರ್ಯದಲ್ಲಿ ತೊಡಗಿಸಿ. ಕಾರ್ಯದಲ್ಲಿ ಎಷ್ಟು ತೊಡಗಿಸುತ್ತೀರೋ ಅಷ್ಟೇ ಖಜಾನೆಯು ವೃದ್ಧಿಯಾಗುವುದು. ಸರ್ವಶಕ್ತಿಗಳ ಖಜಾನೆ, ಸರ್ವಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಿ. ಕೇವಲ ನಾನು ಸರ್ವಶಕ್ತಿವಂತನಾಗಿದ್ದೇನೆಂಬ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಡಿ, ಆದರೆ ಸರ್ವಶಕ್ತಿಗಳನ್ನು ಸಮಯ ಪ್ರಮಾಣ ಕಾರ್ಯದಲ್ಲಿ ತೊಡಗಿಸಿ ಮತ್ತು ಸೇವೆಯಲ್ಲಿ ತೊಡಗಿಸಿ. ಬಾಪ್ದಾದ ಮೆಜಾರಿಟಿ ಮಕ್ಕಳ ಚಾರ್ಟ್ನಲ್ಲಿ ನೋಡಿದೆವು. 2 ಶಕ್ತಿಗಳು ಒಂದು ವೇಳೆ ಸದಾ ನೆನಪಿದ್ದರೆ ಮತ್ತು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿದ್ದೆ ಆದರೆ ಸದಾ ನಿರ್ವಿಘ್ನರಾಗಿರುತ್ತೀರಿ. ತಮ್ಮ ಮುಂದೆ ವಿಘ್ನ ಬರಲು ಅದಕ್ಕೆ ಶಕ್ತಿಯೇ ಇರುವುದಿಲ್ಲ.
ಇದು ತಂದೆಯ ಗ್ಯಾರಂಟಿಯಾಗಿದೆ. ಹಾಗೆ ನೋಡಿದರೆ ಸರ್ವಶಕ್ತಿಗಳೂ ಬೇಕು, ಆದರೆ ಮೆಜಾರಿಟಿ ನೋಡಿದಾಗ ಸಹನ ಶಕ್ತಿ ಮತ್ತು ರಿಯಲೈಜೇಷನ್ ಶಕ್ತಿ ಬೇಕಾಗಿದೆ. ರಿಯಲೈಸ್ ಮಾಡುತ್ತೀರಿ, ಆದರೆ ಅದನ್ನು ಪ್ರತ್ಯಕ್ಷ ಸ್ವರೂಪದಲ್ಲಿ ತರುವುದರಲ್ಲಿ ಗಮನ ಕಡಿಮೆ ಇದೆ. ಆದ್ದರಿಂದ ಕೇವಲ ಯಾವ ಸಮಯದಲ್ಲಿ ರಿಯಲೈಸ್ ಮಾಡುತ್ತೀರೋ ಆ ಸಮಯದಲ್ಲಿ ಚಲನೆ ಮತ್ತು ಚೆಹರೆಯು ಬದಲಾಗಿ ಬಿಡುತ್ತದೆ. ಹೌದು, ರಿಯಲೈಸ್ ಮಾಡಿಕೊಂಡೆವು ಎಂದು ಬಹಳ ಒಳ್ಳೆಯ ಉಮ್ಮಂಗ ಉತ್ಸಾಹದಲ್ಲಿ ಬರುತ್ತೀರಿ, ಆದರೆ ನಂತರ ಏನಾಗಿ ಬಿಡುತ್ತದೆ? ಎಲ್ಲರೂ ಅನುಭವಿಗಳಲ್ಲವೇ? ಹೇಳಿರಿ, ನಂತರ ಏನಾಗಿ ಬಿಡುತ್ತದೆ? ಆ ರಿಯಲೈಜೇಷನ್ನು ಪ್ರತಿ ಸಮಯ ಸ್ವರೂಪದಲ್ಲಿ ತರುವುದರಲ್ಲಿ ಕೊರತೆಯಾಗಿ ಬಿಡುತ್ತದೆ, ಏಕೆಂದರೆ ಇಲ್ಲಿ ಸ್ವರೂಪರಾಗಬೇಕಾಗಿದೆ. ಕೇವಲ ಬುದ್ಧಿಯಿಂದ ತಿಳಿದುಕೊಳ್ಳುವುದು ಬೇರೆ ಮಾತು, ಆದರೆ ಇಲ್ಲಿ ಅದನ್ನು ಸ್ವರೂಪದಲ್ಲಿ ತರುವ ಅವಶ್ಯಕತೆಯಿದೆ. ಕೆಲವೊಮ್ಮೆ ಬಾಪ್ದಾದಾರವರಿಗೆ ಕೆಲವು ಮಕ್ಕಳ ಪ್ರತಿ ದಯೆ ಬರುತ್ತದೆ. ತಂದೆಯು ತಿಳಿದುಕೊಳ್ಳುತ್ತಾರೆ, ಮಕ್ಕಳಿಂದ ಪರಿಶ್ರಮವು ಸಾಧ್ಯವಾಗುವುದಿಲ್ಲ, ಆದ್ದರಿಂದ ಮಕ್ಕಳ ಬದಲು ತಂದೆಯೇ ಮಾಡಿಬಿಡುವುದೇ ಎಂದು. ಆದರೆ ಡ್ರಾಮಾದ ರಹಸ್ಯವಾಗಿದೆ, ಯಾರು ಮಾಡುವರೋ ಅವರು ಪಡೆಯುವರು. ಆದ್ದರಿಂದ ಬಾಪ್ದಾದ ಸಹಯೋಗವನ್ನಂತೂ ಖಂಡಿತ ಕೊಡುತ್ತೇವೆ, ಆದರೆ ಮಾಡುವುದಂತೂ ನೀವು ಮಕ್ಕಳೇ ಮಾಡಬೇಕಾಗುತ್ತದೆ. ಬಾಪ್ದಾದ ನೋಡಿದರು, ಮಕ್ಕಳು ಬಹಳ ಒಳ್ಳೊಳ್ಳೆಯ ಸಂಕಲ್ಪಗಳನ್ನು ಮಾಡುತ್ತೀರಿ. ಅಮೃತ ವೇಳೆ ಬಾಪ್ದಾದಾರವರ ಬಳಿ ಬಹಳ ಒಳ್ಳೊಳ್ಳೆಯ ಸಂಕಲ್ಪಗಳು, ಬಹಳಷ್ಟು ಮಾಲೆಗಳು ತಲುಪುತ್ತವೆ. ಬಾಬಾ, ಇದನ್ನು ಮಾಡುತ್ತೇವೆ, ಇದನ್ನು ಮಾಡುತ್ತೇವೆ, ಇದನ್ನು ಮಾಡುತ್ತೇವೆ. ಇದನ್ನು ಕೇಳಿ ಬಾಪ್ದಾದಾರವರಿಗೂ ಖುಷಿಯಾಗಿ ಬಿಡುತ್ತದೆ. ವಾಹ್ ಮಕ್ಕಳೇ, ವಾಹ್ ಎಂದು. ಆದರೆ ಅದನ್ನು ಕಾರ್ಯದಲ್ಲಿ ತರುವುದರಲ್ಲಿ ಮಕ್ಕಳು ಏಕೆ ನಿರ್ಬಲರಾಗಿ ಬಿಡುತ್ತೀರಿ? ಇದಕ್ಕೆ ಕಾರಣವನ್ನು ನೋಡಲಾಯಿತು. ಬ್ರಾಹ್ಮಣ ಪರಿವಾರದಲ್ಲಿ ಸಂಘಟನೆಯ ವಾಯುಮಂಡಲವು ಕಾರಣವಾಗಿದೆ. ಕೆಲವೊಂದು ಕಡೆ ವಾಯುಮಂಡಲವು ಬಲಹೀನವಾಗಿರುತ್ತದೆ, ಬಹಳ ಬೇಗನೆ ಅದರ ಪ್ರಭಾವವಾಗಿ ಬಿಡುತ್ತದೆ. ನಂತರ ಅವರ ಭಾಷೆಯು ಹೇಗಿರುತ್ತದೆ ಎಂಬುದನ್ನು ತಿಳಿಸುವುದೇ? ಅವರದು ಬಹಳ ಮಧುರ ಭಾಷೆಯಾಗಿರುತ್ತದೆ. ಇದಂತೂ ನಡೆಯುತ್ತದೆ, ಇದು ಆಗಿಯೇ ಆಗುತ್ತದೆ. ಅಂದಾಗ ಇಂತಹ ಸಮಯದಲ್ಲಿ ಯಾವ ಸಂಕಲ್ಪ ಮಾಡಬೇಕು? ಇದು ನಡೆಯುತ್ತದೆ, ಇದು ಆಗುತ್ತದೆ ಎಂಬುದು ಹುಡುಗಾಟಿಕೆ, ಆಲಸ್ಯ ಏನು ತರುತ್ತದೆ. ಆದರೆ ಆ ಸಮಯದಲ್ಲಿ ಈ ಭಾಷೆಯನ್ನು ಪರಿವರ್ತನೆ ಮಾಡಿಕೊಳ್ಳಿ ಮತ್ತು ಕೇಳಿಕೊಳ್ಳಿ, ತಂದೆಯ ಆಜ್ಞೆಯೇನಾಗಿದೆ? ತಂದೆಗೆ ಯಾವುದು ಇಷ್ಟವಾಗುತ್ತದೆ? ತಂದೆಯು ಯಾವ ಮಾತನ್ನು ಇಷ್ಟಪಡುತ್ತಾರೆ? ತಂದೆಯು ಇದನ್ನು ಹೇಳಿದ್ದಾರೆ, ಮಾಡಿದ್ದಾರೆ. ಒಂದು ವೇಳೆ ತಂದೆಯ ನೆನಪು ಬಂದಿತೆಂದರೆ ಅಲ್ಲಿ ಹುಡುಗಾಟಿಕೆಯು ಸಮಾಪ್ತಿಯಾಗಿ ಉಮ್ಮಂಗ ಉತ್ಸಾಹವು ಬಂದು ಬಿಡುತ್ತದೆ. ಹುಡುಗಾಟಿಕೆಯು ಕೆಲವೊಂದು ಪ್ರಕಾರಗಳಲ್ಲಿ ಬರುತ್ತದೆ. ತಾವು ಪರಸ್ಪರ ಕ್ಲಾಸ್ ಮಾಡಿ ಲಿಸ್ಟ್ ತೆಗೆಯಿರಿ. ಒಂದು ಸಾಧಾರಣ ಹುಡುಗಾಟಿಕೆಯಾಗಿದೆ, ಇನ್ನೊಂದು ರಾಯಲ್ ಹುಡುಗಾಟಿಕೆಯಾಗಿದೆ. ಅಂದಾಗ ಹುಡುಗಾಟಿಕೆಯು ದೃಢತೆಯನ್ನು ತರುವುದಿಲ್ಲ ಮತ್ತು ದೃಢತೆಯೇ ಸಫಲತೆಯ ಸಾಧನವಾಗಿದೆ. ಆದ್ದರಿಂದ ಕೇವಲ ಸಂಕಲ್ಪದವರೆಗೆ ಮಾತ್ರ ಉಳಿಯುತ್ತದೆ, ಅದು ಸ್ವರೂಪದಲ್ಲಿ ಬರುವುದಿಲ್ಲ. ಅಂದಾಗ ಇಂದು ಏನು ಕೇಳಿದಿರಿ? ಪ್ರತಿಜ್ಞೆಯನ್ನು ನೆನಪು ತರಿಸಿದೆವಲ್ಲವೇ? ಇಷ್ಟು ಒಳ್ಳೊಳ್ಳೆಯ ಪ್ರತಿಜ್ಞೆಗಳನ್ನು ಮಾಡುತ್ತೀರಿ. ಬಾಪ್ದಾದ ಈ ಪ್ರತಿಜ್ಞೆಗಳನ್ನು ಕೇಳುತ್ತಿದ್ದಂತೆಯೇ ಬಹಳ ಖುಷಿಯಾಗಿ ಬಿಡುತ್ತಾರೆ. ಆದರೆ ಎಷ್ಟು ಪ್ರತಿಜ್ಞೆ ಮಾಡುತ್ತೀರೋ ಅಷ್ಟು ಅದರ ಲಾಭವನ್ನು ತೆಗೆದುಕೊಳ್ಳುತ್ತಿಲ್ಲ. ಆದ್ದರಿಂದ ಬಾಪ್ದಾದ ಇದನ್ನೇ ಬಯಸುತ್ತೇವೆ, ತಂದೆಯು ನಮ್ಮಿಂದ ಏನನ್ನು ಬಯಸುತ್ತಾರೆ ಎಂದು ಕೇಳುತ್ತೀರಲ್ಲವೇ? ಅಂದಾಗ ಬಾಪ್ದಾದ ಇದನ್ನೇ ಬಯಸುತ್ತೇವೆ, ಸಮಯಕ್ಕೆ ಮೊದಲೇ ಎಲ್ಲರೂ ಎವರೆಡಿಯಾಗಿ ಬಿಡಿ. ಸಮಯವು ತಮಗೆ ಮಾಸ್ಟರ್ ಆಗದಿರಲಿ. ಸಮಯಕ್ಕೆ ತಾವು ಮಾಸ್ಟರ್ ಆಗಿದ್ದೀರಿ. ಆದ್ದರಿಂದ ಬಾಪ್ದಾದ ಇದನ್ನೇ ಬಯಸುತ್ತೇವೆ, ಸಮಯಕ್ಕೆ ಮೊದಲೇ ಸಂಪನ್ನರಾಗಿ ವಿಶ್ವದ ಸ್ಟೇಜಿನ ಮೇಲೆ ತಂದೆಯ ಜೊತೆಯಲ್ಲಿ ತಾವು ಮಕ್ಕಳು ಪ್ರತ್ಯಕ್ಷವಾಗಬೇಕು. ಒಳ್ಳೆಯದು.
ಯಾರೆಲ್ಲ ಹೊಸ ಹೊಸ ಮಕ್ಕಳು ಮಿಲನ ಮಾಡಲು ಬಂದಿದ್ದೀರಿ ಅವರು ಕೈಯೆತ್ತಿ. ಉದ್ದವಾಗಿ ಕೈಯೆತ್ತಿರಿ. ಒಳ್ಳೆಯದು. ಬಾಪ್ದಾದಾರವರಿಗೆ ಹೊಸ ಹೊಸ ಮಕ್ಕಳನ್ನು ನೋಡಿ ಖುಷಿಯಾಗುತ್ತದೆ. ಭಾಗ್ಯವಂತ ಮಕ್ಕಳು ತಮ್ಮ ಭಾಗ್ಯವನ್ನು ಪಡೆಯಲು ಬಂದು ತಲುಪಿದ್ದೀರಿ. ಆದ್ದರಿಂದ ಶುಭಾಶಯಗಳು ಶುಭಾಶಯಗಳು. ಈಗ ಯಾರೆಲ್ಲ ಹೊಸ ಮಕ್ಕಳು ಬಂದಿದ್ದೀರೋ ಅವರಲ್ಲಿ ಯಾರು ಕಮಾಲ್ ಮಾಡಿ ತೋರಿಸುತ್ತೀರೆಂದು ನೋಡೋಣ. ಬಲೆ ತಡವಾಗಿ ಬಂದಿದ್ದೀರಿ, ಆದರೆ ಎಲ್ಲರಿಗಿಂತ ಮೊದಲು ಹೋಗಿ ತೋರಿಸಿ. ಬಾಪ್ದಾದಾರವರ ಬಳಿ ಎಲ್ಲರ ಫಲಿತಾಂಶವೂ ತಲುಪುತ್ತದೆ. ಒಳ್ಳೆಯದು. ಡಬಲ್ ವಿದೇಶಿಯರೊಂದಿಗೆ. ಡಬಲ್ ವಿದೇಶಿಯರು ಸ್ವಯಂನ ಮೇಲೆ ಹಾಗೂ ಸೇವೆಯ ಮೇಲೆ ಬಹಳ ಚೆನ್ನಾಗಿ ಗಮನ ಕೊಡುತ್ತಿದ್ದೀರಿ, ಆದರೆ ಕೇವಲ ಇದರಲ್ಲಿ ಒಂದು ಅಕ್ಷರವನ್ನು ಸೇರಿಸಬೇಕಾಗಿದೆ. ಅಂಡರ್ಲೈನ್ ಮಾಡಿಕೊಳ್ಳಬೇಕಾಗಿದೆ. ಯಾವ ಪರಿವರ್ತನೆಯ ಸಂಕಲ್ಪ ಮಾಡುತ್ತೀರಿ ಮತ್ತು ಒಳ್ಳೆಯ ಉಮ್ಮಂಗ ಉತ್ಸಾಹವನ್ನು ಸಾಹಸದಿಂದ ತೆಗೆದುಕೊಳ್ಳುತ್ತೀರಿ, ಇದಕ್ಕೆ ಈಗ ಕೇವಲ ಅಂಡರ್ಲೈನ್ ಮಾಡಿಕೊಳ್ಳುತ್ತಾ ಹೋಗಬೇಕಾಗಿದೆ. ಮಾಡಲೇಬೇಕಾಗಿದೆ. ಪರಿವರ್ತನೆಯಾಗಲೇಬೇಕಾಗಿದೆ. ನಾವು ಪರಿವರ್ತನೆಯಾಗಿ ವಿಶ್ವವನ್ನು ಪರಿವರ್ತಿಸಬೇಕಾಗಿದೆ. ಪದೇ ಪದೇ ಈ ದೃಢತೆಯ ಅಂಡರ್ಲೈನ್ ಮಾಡಿಕೊಳ್ಳುತ್ತಾ ಹೋಗಿರಿ. ಬಾಕಿ ಬಾಪ್ದಾದಾರವರಿಗೆ ಖುಷಿಯಾಗಿದೆ. ವೃದ್ಧಿಯನ್ನು ಮಾಡುತ್ತಿದ್ದೀರಿ ಮತ್ತು ಸೇವೆ ಹಾಗೂ ಸ್ವಯಂನ ಮೇಲೆ ಗಮನವೂ ಇದೆ, ಆದರೆ ಟೆನ್ಷನ್ ಪೂರ್ಣವಾಗಿ ಹೋಗಿಲ್ಲ. ಅಟೆನ್ಷನ್ ಇದೆ, ಆದರೆ ಮಧ್ಯದಲ್ಲಿ ಸ್ವಲ್ಪ ಟೆನ್ಷನ್ ಕೂಡ ಇದೆ, ಅದನ್ನು ಸಮಾಪ್ತಿ ಮಾಡಲೇಬೇಕಾಗಿದೆ. ಉಳಿದಂತೆ ಸಾಹಸವು ಬಹಳ ಚೆನ್ನಾಗಿದೆ. ಸಾಹಸಕ್ಕೆ ಶುಭಾಶಯಗಳು. ಯಾರೆಲ್ಲ ಕುಳಿತಿದ್ದಾರೆ ತಂದೆಯ ಸಹಿತ ತಮ್ಮ ಸಾಹಸಕ್ಕೆ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ಚಪ್ಪಾಳೆ ತಟ್ಟಿರಿ. ಒಳ್ಳೆಯದು. ತಾವಂತೂ ಇಲ್ಲಿ ಕುಳಿತಿದ್ದೀರಿ, ಆದರೆ ಬಾಪ್ದಾದಾರವರಿಗೆ ದೂರ ದೂರದಲ್ಲಿ ಕುಳಿತಿರುವ ಅನೇಕ ಮಕ್ಕಳ ನೆನಪು ಪ್ರೀತಿ ಸಿಕ್ಕಿದೆ ಮತ್ತು ಬಾಪ್ದಾದ ಒಬ್ಬೊಬ್ಬ ಮಗುವನ್ನು ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ಬಹಳ ಬಹಳ ಹೃದಯದ ಆಶೀರ್ವಾದಗಳನ್ನು ಕೊಡುತ್ತಿದ್ದೇವೆ. ಭಾರತದಿಂದ ಹಾಗೂ ವಿದೇಶದಿಂದ ಅನೇಕ ಮಕ್ಕಳ ನೆನಪು ಬರುತ್ತಿದೆ. ಪತ್ರಗಳು ಬರುತ್ತಿವೆ, ಇಮೇಲ್ಗಳು ಬಂದಿವೆ. ಎಲ್ಲವೂ ತಂದೆಯ ಬಳಿ ತಲುಪಿಬಿಟ್ಟಿವೆ. ಒಳ್ಳೆಯದು. ಬಾಪ್ದಾದ 1 ಸೆಕೆಂಡಿನಲ್ಲಿ ಅಶರೀರಿಭವದ ಡ್ರಿಲ್ನ್ನು ನೋಡಲು ಬಯಸುತ್ತೇವೆ. ಒಂದು ವೇಳೆ ಅಂತಿಮದಲ್ಲಿ ಉತ್ತೀರ್ಣರಾಗಬೇಕೆಂದರೆ ಈ ಡ್ರಿಲ್ ಬಹಳ ಅವಶ್ಯಕವಾಗಿದೆ. ಆದ್ದರಿಂದ ಈಗ ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಕುಳಿತಿದ್ದರೂ 1 ಸೆಕೆಂಡಿನಲ್ಲಿ ದೇಹಭಾನದಿಂದ ದೂರದ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ. ಯಾವುದೇ ಆಕರ್ಷಣೆಯೂ ಆಕರ್ಷಿತ ಮಾಡದಿರಲಿ. ಬಾಪ್ದಾದ ಡ್ರಿಲ್ ಮಾಡಿಸಿದರು. ಒಳ್ಳೆಯದು. 4 ಕಡೆಯ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಸ್ವಪರಿವರ್ತನೆ ಮತ್ತು ವಿಶ್ವ ಪರಿವರ್ತನೆಯ ಸೇವೆಯಲ್ಲಿ ತತ್ಪರರಾಗಿರುವ ವಿಶೇಷ ಆತ್ಮಗಳಿಗೆ ಸದಾ ಬ್ರಹ್ಮ ತಂದೆಯ ಸಮಾನ ಕರ್ಮಯೋಗಿ, ಕರ್ಮದ ಕರ್ಮೇಂದ್ರಿಯಗಳ ಆಕರ್ಷಣೆಯಿಂದ ಮುಕ್ತ ಆತ್ಮಗಳಿಗೆ ಸದಾ ದೃಢತೆಯನ್ನು ಪ್ರತಿ ಸಂಕಲ್ಪ, ಪ್ರತಿ ಮಾತು, ಪ್ರತಿ ಕರ್ಮದಲ್ಲಿ ಸ್ವರೂಪದಲ್ಲಿ ತರುವಂತಹ ತಂದೆಯ ಸಮೀಪ ಮತ್ತು ಸಮಾನ ಮಕ್ಕಳಿಗೆ ಬಾಪ್ದಾದಾರವರ ಹೃದಯಪೂರ್ವಕ ಆಶೀರ್ವಾದಗಳು ಮತ್ತು ಹೃದಯದ ನೆನಪು ಮತ್ತು ಪ್ರೀತಿಯನ್ನು ಸ್ವೀಕಾರ ಮಾಡಿರಿ ಹಾಗೂ ನಮಸ್ತೆ. ದಾದೀಜಿಯವರೊಂದಿಗೆ ಆರೋಗ್ಯವಂತರಾಗಿ ಬಿಟ್ಟಿರಿ. ಈಗ ಕಾಯಿಲೆಯೆಲ್ಲವೂ ಹೊರಟು ಹೋಯಿತು. ಕಾಯಿಲೆಗಳು ಮಹಾರಥಿಗಳಿಂದ ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳುವುದಕ್ಕಾಗಿಯೇ ಬರುತ್ತವೆ. ಒಳಗಿಂದೊಳಗೆ ಕರ್ಮಾತೀತರಾಗುವ ರಿಹರ್ಸಲ್ ನಡೆಯುತ್ತಿದೆ. ದಾದಿ ಜಾನಕಿಯವರು ಹೇಳುತ್ತಿದ್ದಾರೆ, ದಾದೀಜಿಯು ನಿಶ್ಚಿಂತ ಚಕ್ರವರ್ತಿಯಾಗಿದ್ದಾರೆ. ತಾವೇನು ಚಿಂತೆಯುಳ್ಳವರೇ? ತಾವು ನಿಶ್ಚಿಂತರಲ್ಲವೇ? ಇಬ್ಬರೂ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸುತ್ತಿದ್ದೀರಿ. ನೋಡಿ, ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಜವಾಬ್ದಾರಿಯ ಕಿರೀಟವನ್ನು ಧರಿಸಲು ನಿಮಿತ್ತರಾದಿರಲ್ಲವೇ? ಇವರೆಲ್ಲರೂ ಜೊತೆಗಾರರಾಗಿದ್ದಾರೆ. ತಮ್ಮೆಲ್ಲರನ್ನು ನೋಡಿ ಉಮ್ಮಂಗ ಉತ್ಸಾಹ ಬರುತ್ತದೆಯಲ್ಲವೇ? ಬಾಬಾ ಈಗ ಯಾವ ನವೀನತೆಯನ್ನು ತರಬೇಕು?
ಎಂಬುದಕ್ಕೆ ಪ್ರೇರಣೆ ಕೊಡಿ. ಬಾಪ್ದಾದ ತಿಳಿಸಿದೆವು, ಪ್ರತಿ ವರ್ಗದಿಂದ ಇಂತಹ ಹೂಗುಚ್ಛವನ್ನು ತಯಾರು ಮಾಡಿ. ಅವರು ಮೈಟ್ ಆಗಿರಲಿ ಮತ್ತು ಮೈಟ್ ಕೂಡ ಆಗಿರಲಿ. ಕೇವಲ ಮೈಟ್ ಮತ್ತು ಸಂಪರ್ಕದಲ್ಲಿ ಬರುವವರಲ್ಲ, ಸಂಬಂಧದಲ್ಲಿಯೂ ಸಮೀಪ ಬರುವಂತವರಾಗಲಿ. ಇಂತಹ ಹೂಗುಚ್ಛವನ್ನು ತಯಾರು ಮಾಡಿ. ನಂತರ ಆ ಗ್ರೂಪ್ ಸೇವೆ ಮಾಡಲು ನಿಮಿತ್ತನಾಗುವುದು. ಅವರು ಮೈಟ್ ಆಗುವರು ಮತ್ತು ತಾವು ಮೈಟ್ ಆಗುವಿರಿ. ಅವರ ಅಂತರಾಳದಿಂದ ಬಾಬಾ ಶಬ್ದವು ಹೊರಡಲಿ, ಆಗ ಪ್ರಭಾವವಾಗುವುದು. ಅವರನ್ನು ಸಮೀಪ ಸಂಬಂಧದಲ್ಲಿ ತನ್ನಿ. ಕೆಲವೊಮ್ಮೆ ಮಾತ್ರ ತರುತ್ತೀರಿ, ಆದ್ದರಿಂದ ಅವರಿಗೆ ನಶೆಯು ಕಡಿಮೆಯಾಗಿ ಬಿಡುತ್ತದೆ. ಸಂಪರ್ಕದಲ್ಲಿ ಎಲ್ಲಿಯೇ ಬಂದರೂ ಸಹ ಅಲ್ಲಿ ಸಂಬಂಧ ಮತ್ತು ಸಂಪರ್ಕವಿರಲಿ, ಆಗ ಸರಿ ಹೋಗುತ್ತಾರೆ. ಒಳ್ಳೆಯದು. ವರದಾನ ಸದಾ ಶ್ರೇಷ್ಠ ಹಾಗೂ ಹೊಸ ಪ್ರಕಾರದ ಸೇವೆಯ ಮೂಲಕ ವೃದ್ಧಿಗೊಳಿಸುವಂತಹ ಸಹಜ ಸೇವಾದಾರಿ ಭವ. ಸಂಕಲ್ಪಗಳ ಮೂಲಕ ಈಶ್ವರೀಯ ಸೇವೆಯನ್ನು ಮಾಡುವುದು ಸಹ ಸೇವೆಯ ಶ್ರೇಷ್ಠ ಹಾಗೂ ಹೊಸ ವಿಧಿಯಾಗಿದೆ. ಹೇಗೆ ಅಕ್ಕಸಾಲಿಗನು ಪ್ರತಿನಿತ್ಯ ಮುಂಜಾನೆಯಲ್ಲಿ ತನ್ನ ಪ್ರತಿಯೊಂದು ರತ್ನಗಳನ್ನು ಈ ರೀತಿ ಪರಿಶೀಲನೆ ಮಾಡುತ್ತಾನೆ, ಇದು ಸ್ವಚ್ಛವಾಗಿದೆಯೇ, ಹೊಳಪು ಸರಿಯಾಗಿದೆಯೇ, ಸರಿಯಾದ ಜಾಗದಲ್ಲಿ ಇಡುತ್ತಿದ್ದೇನೆಯೇ. ಈ ರೀತಿ ಪ್ರತಿನಿತ್ಯವೂ ಅಮೃತವೇಳೆಯಲ್ಲಿ ತಮ್ಮ ಸಂಪರ್ಕದಲ್ಲಿ ಬರುವಂತಹ ಆತ್ಮರ ಬಗ್ಗೆ ಸಂಕಲ್ಪಗಳ ಮೂಲಕ ದೃಷ್ಟಿಯನ್ನು ಹರಿದಾಡಿಸಿ ಅವರುಗಳಿಗೆ ಸಂಕಲ್ಪದಿಂದ ತಾವೆಷ್ಟು ನೆನಪು ಮಾಡುತ್ತೀರಿ, ಆ ಸಂಕಲ್ಪವಷ್ಟೇ ಅವರವರೆಗೆ ತಲುಪುವುದು. ಈ ಪ್ರಕಾರದಲ್ಲಿ ಸೇವೆಯ ಹೊಸ ವಿಧಿಯನ್ನು ಉಪಯೋಗಿಸುತ್ತಾ ವೃದ್ಧಿಗೊಳಿಸುತ್ತಾ ಸಾಗಿರಿ. ಆತ್ಮರನ್ನು ತಮ್ಮ ಸಹಜಯೋಗದ ಸೂಕ್ಷ್ಮ ಶಕ್ತಿಗಳು ತಮ್ಮ ಕಡೆಗೆ ಸ್ವತಃವಾಗಿ ಆಕರ್ಷಿಸುತ್ತದೆ. ಸ್ಲೋಗನ್: ನೆಪಗಳನ್ನು ಕಾರಣ ಮರ್ಜ್ ಮಾಡಿರಿ ಮತ್ತು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ.